Hello everyone, welcome back to my new video. Hope you guys are doing good. ಎಲ್ಲರೂ ಆರಾಮದಿರಿ, ಖುಷಿಯಾಗಿ ನಗ್ತಾ ಇದೀರ ಅನ್ಕೊಂತೀನಿ. ಇವತ್ತಿನ ಬ್ಲಾಗ್ ಏನಂತಲ್ಲ ಭಾಳ ಸ್ಪೆಷಲ್ ಆಗೋದೈತಿ. ಭಾಳ ಲೇಟ್ ಬ್ಲಾಗ್ ಅಪ್ಲೋಡ್ ಮಾಡ ಅಂತೀನಿ. ಎಲ್ಲಕ್ಕಿಂತ ಮೊದಲು ಏನಂತಂದ್ರೆ ನಂದೇನು ರಿಟರ್ನ್ ನಂಗೆ ಮಾತಾಡಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗಂತಿ. ಯಾಕಂತಂದ್ರೆ ನಂದೇನು ಕ್ಲಿಪ್ಸ್ ಇತ್ತಲ್ಲ 4 ವರ್ಷ ಆತ ನಂದು ಕ್ಲಿಪ್ಸ್ ಇದ್ದ ಅದನ್ನ ತೆಗ್ದಾರ. ಈಗ ರಿಟೇನರ್ಸ್ ಅಂದೈತಿ, ರಿಟೇನರ್ಸ್ ಹಾಕ್ಯಾರ. ಸೊ ನೋಡ್ಬೋದು. ಸೊ ಇದನ್ನ ಏನು ಮಾತಾಡಕತ್ತೀನಿ, ಈಗ ಸ್ವಲ್ಪ ಡಿಫಿಕಲ್ಟಿ ಆಗತ್ತೆ ನಂಗೆ ಮಾತಾಡೋಕೆ. ಸೊ 1 ಸೆಕೆಂಡ್. ಓಕೆ, ಸೊ ಏನಂತಂದ್ರೆ ಕ್ಲಿಪ್ಸ್ ತೆಗೆದೀನಿ. ಈಗ ನೋಡ್ಬೋದು ಕ್ಲಿಪ್ಸ್ ರಿಟೈನರ್ಸ್ ತೆಗೆದು ಬಂದೆ. ಓಕೆ, ಅಂದರೆ ಏನಂತಂದ್ರೆ ಬೀಚ್ ಐತಿ, ಆಮೇಲೆ ಬೀಚಿಗೆ ಏನು ಮತ್ತು ಬಿಸಿಲು ಅಂದ್ರೂ ಯಪ್ಪ ಇಷ್ಟು ಕೆಟ್ಟ ಗುರುತು ಬಿಸಿಲು. ಸೊ ನಾವು ತೊಗೊಳ ಅಂತೀನಿ ಒಂದು ಬ್ಲ್ಯಾಕ್ ಟಿ ಶರ್ಟ್, ಆಮ್ಯಾಗ ಒಂದು ಶಾರ್ಟ್ಸ್, ಗ್ರೀನ್ ಕಲರ್ ಶಾರ್ಟ್ಸ್, ಇದ್ರ ಮ್ಯಾಚಿಂಗ್ ಐತಿ. ಆಮ್ಯಾಗ ಇದ್ರ ಪೇರ್ ಸಾಕ್ಸ್, ಆಮ್ಯಾಗ ಕರ್ಶೀಫ್, ಬೆಲ್ಟ್. ಇದ್ರ ಕೂಟ ನಾ ಕ್ಯಾಮ್ರಾ ತೊಗೊಂಡಿನಿ. ಎವ್ರಿ ಟೈಮ್ ಏನಾಗ್ಬಿಡುತ್ತೆ ಅಂತಂದ್ರೆ ನಾ ಏನು ವ್ಲಾಗ್ ಮಾಡ್ತೀನಿಲ್ಲ, ವ್ಲಾಗ್ ಮಾಡಬೇಕಾದ್ರೆ ನನಗೆ ಫೋಟೋಸ್ ತೊಗೊಳಕ್ಕೆ ಆಗಂಗಿಲ್ಲ. ಫೋಟೋಸ್ ತೊಗೊಳ್ಬೇಕು ಏನು ಪ್ರಾಬ್ಲಮ್ ಬಟ್ ಶೂಸಲ್ಲಿ ಫೋಟೋ ಬೆಳೆದ್ರೆ ಕ್ಯಾಮ್ರಾ ತೊಗೊಳ ಅಂತೀನಿ. ಆಮ್ಯಾಗ ಇದು ಫಸ್ಟ್ ಡೇ 1, ಡೇ 2, ಡೇ 3 ಆಮ್ಯಾಗ ಅಲ್ಲೆಲ್ಲ ನೀರಿನಾಗ ಆಡೋ ಬೀಚಿಂದ ಇದು ಹಂಗೆ ಎಕ್ಸ್ಟ್ರಾ ಡ್ರೆಸ್ ಇದೆ. ಏನಾರ ಸ್ವಲ್ಪ ಇವೆಲ್ಲ ಹೊಲಸ್ ಕ್ಲೀಸ್ ಆತಂತ ಇದನ್ನು ಹಾಕೊಳಕ್ಕೆ. ಆಮ್ಯಾಗ ಕಾಲೇಜ್ ಬ್ಯಾಗ್ ತೊಗೊಂಡಿನಿ, ಬೇರೆ ದೊಡ್ಡ ಬ್ಯಾಗ್ ಇಲ್ಲ. ಆಮೇಲೆ ಇದು ವಿಶ್ ಬ್ಯಾಗ್, ಇದು ಎಲ್ಲಕ್ಕಿಂತ ಇಂಪಾರ್ಟೆಂಟ್. ಯಾಕಂದ್ರೆ ಇದನ್ನಾಗ ಚಾರ್ಜರ್ ಗೀಚರ್ ಎಲ್ಲ ಇದನ್ನಾಗ ಹಾಕೊಂಡಿರ್ತೈತಿ. ಆಮೇಲೆ ಒಂದು ಶಾರ್ಟ್ಸ್, ಎಸ್ ಇಷ್ಟು ಐತಿ. ಆಮೇಲೆ ಟಾವೆಲ್ ಅದು ಎಲ್ಲ ರೆಡಿ ಐತಿ. ಓಕೆ, ಸೊ ಗೈಸ್ ಏನಂತಂದ್ರೆ ನಾಳೆ ಮಾರ್ನಿಂಗ್ 6:30 ಸಿಗ್ತೀನಿ ನಿಮ್ಗೆ ಸಮಥಿಂಗ್. ಓಕೆ, ಇಷ್ಟ ಐತಿ. ಹೋಪ್ ಯಾರು ನನ್ನ ಚಾನಲ್ ಹೊಸದವ್ರು ಅಂತ ಪ್ಲೀಸ್ ಜಲ್ದಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಇನ್ಮ್ಯಾಗಿಂದ ವೀಡಿಯೋಸ್ ಬರ್ಕೊಂತ ಹೋಗ್ತೈತಿ. ಇನ್ಮ್ಯಾಗಿಂದೆಲ್ಲ ಟೈಮ್ ಸಿಗಾಗೊಮ್ಮೆ ನಾನು ಶೂಟ್ ಮಾಡ್ತೀನಿ, ಎಡಿಟಿಂಗ್ ಮಾಡ್ತೀನಿ, ಅಪ್ಲೋಡ್ ಮಾಡ್ತೀನಿ. ಆಲ್ಮೋಸ್ಟ್ ಟ್ರೈ ಮಾಡಂತೀನಿ. ಫುಡ್ ಬ್ಲಾಗ್ಸ್ ಆದಿದೆಲ್ಲ ತಲೆಗೆಲ್ಲ ಸ್ವಲ್ಪ ವಿಚಾರ ಐತಿ, ಅವೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ದೇನೆ ಅಂತ. ಸೊ ಎಲ್ಲಕ್ಕೆ ಮೊದಲು ಯಾರು ಚಾನಲ್ ಹೊಸದವ್ರು ಪ್ಲೀಸ್ ಜಲ್ದಿ ಹೋಗಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್. ಇನ್ಸ್ಟಾಗ್ರಾಮ್ನಾಗ ಯಾರು ಫಾಲೋ ಮಾಡಿಲ್ಲ, ಇಲ್ಲ ಡಿಸ್ಪ್ಲೇಗೆ ಲಿಂಕ್ ಇರ್ತೈತಿ, ಜಲ್ದಿ ಹೋಗಿ ಇನ್ಸ್ಟಾಗ್ರಾಮ್ನಾಗ ಫಾಲೋ ಮಾಡಿರಿ. ಆಲ್ಮೋಸ್ಟ್ ಎಲ್ಲ ರೀಲ್ಸ್ ಪೋಸ್ಟ್ ಗೀಚ್ ಎಲ್ಲ ಮಸ್ತ್ ಚೊಕ್ಕ ಇನ್ಸ್ಟಾಗ್ರಾಮ್ನಾಗ ಮೇಂಟೈನ್ ಮಾಡ ಅಂತೀರಿ. ಎಲ್ಲ ಮಸ್ತ್ ಸ್ಟೋರಿಗೆ ಹಾಕ ಅಂತೀನಿ. ಎಲ್ಲ ಸಪೋರ್ಟ್ ಮಾಡಿರಿ. ಆಗಿರಿ. ನಾಳೆ ಮಾರ್ನಿಂಗ್ ಸಿಗ್ತೀನಿ ಅಂತ ತನಕ ಬಾಯ್. Okay, coming. Okay. ಕರೆಕ್ಟಾರ ಫಸ್ಟ್ ಟೈಮ್ ಗಾಗಲ್ ಹಾಕೊಂಡು ಶೂಟ್ ಮಾಡ ಅಂತೀನಿ. ಇಲ್ಲದಾರ ನಮ್ಮ ಸಂದೇಶ್ ಅವ್ರ ಮತ್ತು ಆ್ಯಲನ್ ಸಿಗಲ್ಲ ಹೊಂಟೇವಿ ನಾವು ಫಸ್ಟ್ ಹೊಂಡವರಿಗೆ ಹೊಂಟೀವಿ. ಸೊ ಡೈರೆಕ್ಟ್ ಏನು ಇಲ್ಲ, ಇಲ್ಲಿಂದ ಫಸ್ಟ್ ಜಾಸ್ತಿ ನಾವು ಫಸ್ಟ್ ಬಿಡ್ಬೇಕು. ಇಲ್ಲಿಂದ ಟೈಮ್ ಆಲ್ರೆಡಿ ಭಾಳ ಆಗೈತಿ. 6 ಬಿಡಬೇಕಾಗೈತಿ, ಈಗ 7:30 ಆಗೈತಿ. ಹೋದ್ಮ್ಯಾಗ ಸಿಗೋಣ ಅಂತ. ಬಾಯ್. ಆಲ್ರೈಟ್, ಸೊ ಗೈಸ್ ಒಂದು ಸ್ಮಾಲ್ ಬ್ರೇಕ್ ತೊಗೊಂಡಿವಿ. ನಾಷ್ಟ ಇನ್ನೂ ಆಗಿಲ್ಲ, ಟೈಮ್ ಆಗೈತಿ 10:30 ಆಗೈತಿ. ಇನ್ನೊಂದು ಎಕ್ಸಾಕ್ಟ್ 2 hours ತೋರ್ಸೈತಿ ನಮ್ದು ಇನ್ನು ರೀಚ್ ಆಗಕ್ಕೆ. ಸೊ ಇಲ್ಲೇ ನಾನು ಅಲ್ಲನ್ ಬಂದೀವಿ. ಏನು ಸ್ಮಾರ್ಟ್ ಕಾಣ ಅಂತಿರೋ ಹುಡುಗ. ಇದು ನೋಡ್ಬೋದು, 2,000 ರೂಪಾಯ್ದು ಟಿ ಶರ್ಟ್ ತೊಗೊಳ ಅಣ್ಣ, ಸೌಕಾರ ಮಂದಿ. ಆಮೇಲೆ ಪೂಮಾ ಶೂಸ್, ಗಾಗಲ್ ಅಂತ 100 ರೂಪಾಯಿ, 100 rupees ಗಾಗಲ್. ಸೊ ಇದು 100 rupees ಗಾಗಲ್. ಸೊ ಇಲ್ಲಿ तो उधर जाएंगे. चल, क्या बोलता, कैसे लग रहा? कैसे लग रहा? वर्थ एवरी पेनी. वो कैसे लगा सच्ची में? बहुत सुंदर लगा. ಇಲ್ಲಿ ನೋಡ್ಬೋದು, ಇಲ್ಲಿ ನೋಡ್ರಿ ಈ ವ್ಯೂ. ಆ್ಯಕ್ಚುಲಿ ಅಲ್ಲಿಂದ ಮ್ಯಾಗಿಂದ ವ್ಯೂ ಮಸ್ತ್ ಕಾಣತ್ತೆ. ಸೊ ಅದೇ ಸಂಬಂಧ ಒಂದೆರಡು ಫೋಟೋ ತೊಗೊಳಕ್ಕೆ ನಿಂತೀವಿ. ಇಲ್ಲಿಂದ ಸ್ಯಾಂಡಿನ ಸ್ವಲ್ಪ ಎಂತ ಕಾರ್ ಹೊಡೆದು ಅವನು ಸ್ವಲ್ಪ ರೆಸ್ಟ್ ತೊಗೊಳ ಅಂತಾನೀಗ. ಸೊ ಕಂಟಿನ್ಯೂ ಡ್ರೈವಿಂಗ್ ಬ್ಯಾಡ್ ಅಂತಂದೆ. ಯಾಕಂತಂದ್ರೆ ರೋಡ್ ನೋಡ್ಬೋದು, ಇಲ್ಲಿ ಪೂರ ಕರ್ ಅದಾವ. ಅವನು ಫುಲ್ ಸುಸ್ತಾಗ್ಬಿಟ್ಟು ನಾನು ಕಾರ್ ಹೊಡೆದೆ. ಇಲ್ಲಿ ನೋಡ್ಬೋದು, ಕಾರಲ್ಲಿ ಪಾರ್ಕ್ ಮಾಡಿದ್ವಿ. ಸೊ ಎಸ್ ಇಲ್ಲಿ ಒಂದು ಸ್ವಲ್ಪ ಫೋಟೋ ತೊಗೊತೀನಿ. ಫೋಟೋ ತೊಗೊಂಡು ಸಿಗ್ತೀನಿ ಅಂತ ಬರ್ರಿ. ರೈಟ್, ಸೊ ಹಂಗೆ ಹೊಂಟಿದ್ವಿ ನಾವು. ಸೊ ಹೊಟ್ಟೆ ಭಾಳ ಸಾಯ್ತು. ಆಲ್ರೆಡಿ ಟೈಮ್ ಇಲ್ಲೇ 11 ಗಂಟೆ ಆಗೈತಿ. ಇನ್ನು ಮಟ್ಟ ಅದು ನಾಷ್ಟ ಇಲ್ಲ, ಏನಿಲ್ಲ. ಸೊ ಇಲ್ಲೇ ನಾಷ್ಟ ಮಾಡ್ಬೇಕಂತಂದು ಇಲ್ಲೇ ಅದು ಹೋಟೆಲ್ ಯಾವ್ದಪ್ಪ ಇದು, हाईलैंड रेस्टोरेंट ಅಂತಂದ. क्या ले रहा है तू? मसाला डोसा. ನಿಂಗ್ಲೆ ಶಿರಾ ಆ್ಯಂಡ್ ನಾನು ಒಂದು ಪ್ಲೇಟ್ ಇಡ್ಲಿ ತೊಗೊಂಡ್ಬಿಡ್ತೀನಿ.
ಬಿಸಿಲು ಭಾಳ ಆಗತ್ತೆ. ಫಸ್ಟ್ ಎಲ್ಲಕ್ಕಿಂತ ಮೇನ್ ಹೋಗಿ ನಾವು ಅಂತ ಚೆಕ್ ಇನ್ ಮಾಡ್ತೀವಿ. ಆಲ್ರೆಡಿ ನಮ್ದೆಲ್ಲ ಅಲ್ಲೇ ರೂಮ್ಸ್ ಎಲ್ಲ ಬುಕ್ ಆಗ್ಯಾವ. ಸೊ years later. ಸೊ ಟೈಮ್ ಆಗೈತಿ 12:30 ಆಗೈತಿ. ಸೊ ಈಗ ಜಸ್ಟ್ ನಾವು ಬಂದು ರೀಚ್ ಆಗಿವಿ. ಎಲ್ಲಕ್ಕಿಂತ ಮೊದಲು ಬಂದೇನು ರೀಚ್ ಆದ್ವಲ್ಲ, ಇಲ್ಲಿಂದ ನಮಗೆ ಏನಂದ ಸಮುದ್ರದ ಎಕ್ಸಾಕ್ಟ್ಲಿ ದಂಡಿಗೆ ಐತಿ. ಸೊ ಇಲ್ಲೇ ರಾನ್ ಸ್ಯಾಂಡಿ ಅದೀವಿ, ಇಲ್ಲೇ ಅವರು ಸುಸ್ತಾಗ್ಬಿಟ್ಟಾರ. ಓಕೆ, ಪೂರ ಇಲ್ಲೇ ಮಣ್ಣು ಮುಸುಕೈತಿ ನೋಡಿಲ್ಲೇ. ಇದು ಎಂಟ್ರೆನ್ಸ್ ಐತಿ. ಎಲ್ಲಕ್ಕಿಂತ ಮೊದಲು ಈಗ ಫಸ್ಟ್ ನಾವು ರೂಮಿಗೆ ಹೋಗ್ಬೇಕು, ರೂಮ್ ಚೆಕ್ಕಿನ್ ಹೋಗ್ಬೇಕು. ಆಲ್ರೆಡಿ ನಮ್ಮ 12 o'clock ರೀಚ್ ಆಗಬೇಕಾಗಿತ್ತು. ಸ್ವಲ್ಪ ಬಿಸಿಲು ಇದ್ದಕ್ಕೆ ಸ್ವಲ್ಪ ಲೇಟ್ ಆಯ್ತು ಸ್ವಲ್ಪ. ಸೊ ಎಲ್ಲಕ್ಕಿಂತ ಮೊದಲಿಗೆ ಏನಂತಂದ್ರೆ ಲಗೇಜ್ ಎಲ್ಲ ತೊಗೊಂಡು ರೂಮ್ನಾಗ ಇಡೋಣಂತ, ಸ್ವಲ್ಪ ಏನೇನು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡೋಣಂತ. ಆಮ್ಯಾಗ ಹೋಗೋಣಂತ, ಸ್ವಲ್ಪ ಫ್ರೆಶ್ ಅಪ್ ಆಗಿ ಸಿಗ್ತೀನಂತ. ಅಲ್ಲಿ ತನಕ ಸ್ವಲ್ಪ ಸಿನಿಮ್ಯಾಟಿಕ್ ಅದಾವ, ಎಂಜಾಯ್ ಮಾಡಿ. ಅವ್ರ ಮೈಲ್ ತಲೆನೋವು ಬಂದೈತಿ, ಯಾಕಂದ್ರೆ ಬಿಸಿಲು ಅಂದ್ರೆ ಇಷ್ಟ ಹೆವಿ ಬಿಸಿಲು ಐತಲ್ಲ, ಭಾಳ ಅಂದ್ರೆ ಭಾಳ ಬಿಸಿಲು ಐತಿ. ಸೊ ಏನಂತಂದ್ರೆ ಈಗ ಕಯಾಕಿಂಗ್ ಅವು ಬೋಟಿಂಗ್ ವಾಟರ್ ಆ್ಯಕ್ಟಿವಿಟೀಸ್ ಅದಾವ. ಎಲ್ಲಕ್ಕಿಂತ ಮೊದಲು ಆದ್ರೆ ಆನ್ ದ ವೇ ಊಟ ಮಾಡ್ತೀನಿ, ಇಲ್ಲ ಅಂತಂದ್ರೆ ನಾನು ಭಾಳ ಎಕ್ಸಾಸ್ಟ್ ಹಾಕೀನಿ. ಸೊ ಯಾರನ್ನ ರೆಸಾರ್ಟ್ನಾಗ ಅದೀವಲ್ಲ ಈಗ ಸ್ಯಾಂಡಿ ಶೀಶೋರ್ ಅಂತಂದ್ರೆ, ಇಲ್ಲೇ ಭಾಳ ಅಂದ್ರೆ ಭಾಳ ಕಾಸ್ಟ್ಲಿ ಐತಿ. ಲಿಟ್ರಲಿ ಭಾಳ ಅಂದ್ರೆ ಭಾಳ ಕಾಸ್ಟ್ಲಿ ಐತಿ. ಒಂದು ಸ್ಯಾಂಡ್ವಿಚಿನ ಪ್ರೈಸ್ ಲೈಕ್ ಇಲ್ಲೇ 200 ಸಮಥಿಂಗ್ ಏನೋ ಹಂಗೈತಿ. ಸೊ ಅದ್ರ ಸಂಬಂಧ ನಾವು ಹೊರಗೆ ಊಟ ಮಾಡ್ತೀನಿ. ಸೊ ಅದಕ್ಕಿಂತ ಊಟ ಮಾಡ್ತೀನಿ ಅಂತ ಊಟ ಮಾಡಿದ್ಮೇಲೆ ನೋಡಿರಿ ನನ್ನ ಔಟ್ಫಿಟ್ ಮಸ್ತ್ ಎಷ್ಟು ಮಸ್ತ್ ಸೂಟ್ ಆಗೋಂಗೆ ತಂದೀನಿ ಸದ ನಾನು. ಸೊ ಯಾರು ಚೆನ್ನಾಗಿ ಹೊಸದಾದ ಪ್ಲೀಸ್ ಬೇಡ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಸೊ ನಾನು ಅಲ್ಲಿ ಹೋಗಿ ಎಲ್ಲಿ ಹೊಂಟೀನಿ, ಟ್ರ್ಯಾಕಿಂಗ್ ಏನೇನು ಆ್ಯಕ್ಟಿವಿಟೀಸ್ ಐತಿ, ಎಷ್ಟು ಪ್ರೈಸ್ ಎಲ್ಲ ಹೇಳ್ತೀನಂತ ಆನ್ ದ ವೇ. ಆಮ್ಯಾಗ ಎಷ್ಟು ಜಲ್ದಿ ಹೋಗೋಣಂತ ಬರ್ರಿ. ಇಲ್ಲಿ ನೋಡ್ಬೋದು ನೀವು, ಆಗಲೆಲ್ಲ ಇಷ್ಟು ಶಾರ್ಟ್ಸ್ ನೋಡಿರ್ಬೋದು. ನೋಡ್ರಿ ಎಷ್ಟು ಮಸ್ತ್ ಓಪನ್ ಫುಲ್. ಇಲ್ಲ ಅಷ್ಟು ಗಾಳಿ ಐತಿ ಮತ್ತು ನೆರಳು ಐತಿ. ಇಲ್ಲಿಷ್ಟು ಸಂದೇಶ್ ಮತ್ತು ಆ್ಯಲನ್ ಅವ್ರ ಗಾಡಿದ ಸ್ವಲ್ಪ ನೋಡ ಅಂತಾರೆ, ಲೈಕ್ ಹವಾ ಕಡಿಮೆ ಐತೆ ಚೆಕ್ ಮಾಡ ಅಂತಾರೆ ಗಾಡಿ. ಸೊ ಇಲ್ಲಿಂದ ಡೈರೆಕ್ಟಿಗೆ ಹೋಗೋಣಂತ ಬರ್ರಿ. ಓಕೆ ಗೈಸ್, ಸೊ ಏನಂತಂದ್ರೆ ವಾಟರ್ ಆ್ಯಕ್ಟಿವಿಟೀಸ್ ಬಂದಿದ್ದು ನಾವು ನೋಡ್ಬೋದು. ಇಲ್ಲೇ ಆಲ್ಮೋಸ್ಟ್ ಬಸ್ ಸ್ಟಾಪ್ನೂ ಇದ್ದಿಲ್ಲೇ. ಯಾರು ಬೇಕಂತಂದ್ರೆ ನೀವು ಡೈರೆಕ್ಟ್ ವಾಟರ್ ಗೇಮ್ಸ್ಗೆ ಬರ್ಬೋದು. ಬಸ್ ಸ್ಟಾಪ್ ಡೈರೆಕ್ಟ್ ಬಂದರೆ ಇದ್ರದ್ದು ಏನು ನಂಗೆ ಯಾವ ಬಸ್ ಸ್ಟಾಪ್ ಐತೆ ನಂಗೆ ಹೆಸರೇನು ಗೊತ್ತಿಲ್ಲ. ಹಿಂಗೆ ಬೋಟ್ ಐತಿ, ಅದ್ರ ಬಾಜುಕಿಂದ ಒಂದು ಜಾಗ ಐತಿ, ಹಿಂದೆ ಬಾಜುಕಿಂದ ಹಿಂದೆ ಇನ್ನೊಂದು ಬೋಟ್ ಐತಿ. ಅಲ್ಲಿ ಎಲ್ಲಿ ಟ್ರ್ಯಾಕಿಂಗ್ ಮಾಡಿಸ್ತಾರೆ ನಂಗೆ ಏನೋ ಇಡಲ್ಲ. ಇಷ್ಟು ಜಾಗ ಅಂತ ಐತಿ. ಮುಂದೆಲ್ಲ ಕರ್ಕೊಂಡು ಹೊಂಟಾರೆ, ಎಲ್ಲ ಏನೇನು ಮಾಡ್ತಾರೆಲ್ಲ ಎಲ್ಲ ವೀಡಿಯೋ ಹಾಕಿರ್ತೀನಿ. ಸೊ ಇಲ್ಲಿಂದ ಫಸ್ಟ್ ಒಳಗೆ ಹೋಗೋಣಂತ ಬರ್ರಿ. ಆಲ್ ರೈಟ್. ಸೊ ಗೈಸ್ ಏನಂದ್ರೆ ಇಲ್ಲಿ ನೋಡ್ಬೋದು ನೀವು, ಇಲ್ಲೇ ಇದ್ರದ್ದು ಐತಿ. ಆಮ್ಯಾಗ ಆಮೇಲೆ ಎಲ್ಲಕ್ಕಿಂತ ಫಸ್ಟ್ ನಮಗೆ ಗಾರ್ಡೆಲ್ಲ ಹಾಕಾರ. ಸ್ವಿಮ್ಮಿಂಗ್ ಏನೇನು ಫೆಸಿಲಿಟೀಸ್ ಐತಲ್ಲ, ಮತ್ತು ಏನೋ ಮುಳುಗ್ ಬ್ಯಾಡ ಅಂತಂದ ಸ್ವಿಮ್ಮಿಂಗ್ ಬರ್ತೈತಿ. ಆದರೂ ಏನಿಲ್ಲ, ಆದರೂ ಪ್ರಿಕಾಷನ್ಸ್ ತೊಗೋಬೇಕು. ಸೊ ಇಲ್ಲೊಳಗೆ ಐತಿ ಟೂರ್ ಬಿಡಾಕ ಜಾಗ ಐತಿ. ಹಾಂ ಹಾಂ ಓಕೆ, ಅವ್ರು ಬರಲಿ. ಹಾಂ ಓಕೆ. ಸೊ ನೋಡ್ಬೋದು ಇಲ್ಲಿ ಕುಂದಾಕದು ಸ್ಟೇ ಜಾಗ ಐತಿ. ಆ್ಯಂಡ್ ಇಲ್ಲಿಂದ ವ್ಯೂ ಇಷ್ಟು ಮಸ್ತ್ 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 ಐತಿ ಇಲ್ಲೇ. ಆ್ಯಂಡ್ ಇಲ್ಲಿ ಕಿಚನ್ ಐತೆ ಅವ್ರದ್ದು. ಸೊ ನೋಡಿ ಪರ್ಸ್ನಲ್ ಬೋಟ್ ಟ್ರ್ಯಾಕ್ ನೋಡೋದಂತ. ಓಕೆ, ಇಲ್ಲಿ ನೋಡ್ಬೋದು ಇಷ್ಟ. ಇಲ್ಲಿ ನೋಡ್ರಿ ಇಲ್ಲೇ ಐಸ್ ಒಂದ ಮಾತೇಳಿ ಎಲ್ಲ ಸಿನಿಮ್ಯಾಟಿಕ್ ಶಾರ್ಟ್ಸ್ ಅಂತ ತೋರಿಸ್ತೀನಿ ಅಂತ ಮಸ್ತ್ ಚೊಕ್ಕ ಚುಮ್ಮೇಶ್ವರ್ ಶಾರ್ಟ್ಸ್ ಬರ್ತಾವೆ. ಸೊ ಇಲ್ಲಿಂದ ಡ್ರೆಸ್ ಸೇವ್ ಮಾಡ್ಬೇಕಂತ ಮೇ ಬಿ ಇದೆಲ್ಲ ಕ್ಲಬ್ ಲೈಟಿಂಗ್ ಹಾಕ್ಯಾರ. ಮೇ ಬಿ ಡ್ಯಾನ್ಸಿಂಗ್ ಸ್ವಲ್ಪ ಹೆಲ್ಪ್ DJ ಗೀಜೆ ಏನಾದ್ರು ಇರ್ಬೋದು ಇಲ್ಲೇ. ಜೈ ಶ್ರೀರಾಮ್.
ಓಕೆ ಏನ್ರಿ ನಿಮ್ಮ ಹೆಸರು? ಏನ್ರಿ ನಿಮ್ಮ ಹೆಸರು? ಹಾಂ ವೀರ. ಎಷ್ಟು ವರ್ಷ ಆಯ್ತು ಕೆಲಸ ಮಾಡ ಅಂತ? ಎಷ್ಟು ವರ್ಷ ಆಯ್ತು ರೀ ಕೆಲಸ ಮಾಡ ಅಂತ? ಓ ಯಾವ ಊರು? ಇದೇ ಊರ. ಹೇಗೈತೆ ಕೆಲಸ? ಚಲೋ ಇದೆ. ಬಿಸಿಲು ಇದಾ ಮೈಸ್ಟ್ರಿ ಕೇವ್ ಅಂತ ಮೈಸ್ಟ್ರಿ ಕೇವ್. ಇದು ಮುಂಚೆ ಇಲ್ಲೇ ಮೇಲ್ಗಡೆ ಕೋಟೆ ಇದೆ ಒಂದು. ಇವಾಗೆಲ್ಲ ಕೋಟೆ ಅದು ಫ್ಲ್ಯಾಟ್ ಮಾಡಿಬಿಟ್ಟಿದ್ದಾರೆ ಫುಲ್ಲು ತೆಗೆದು. ಹಿಡ್ಕೊಂಡು ಹೋಗಿ ಚೆನ್ನಾಗಿ ಬರ್ತಾ ಇದೆ. 2000 years later. ಸಚಿನ್ ಆದಿತ್ಯ ಅಂತ ಭಾಳ ಖುಷಿ ಆದ ನಾ ಬೆಟ್ಟಾಗಿ ನಿಮ್ಗೆ. ಓಕೆ ಯಾವ ಊರಣ್ಣ ನೀವು? ಇದೇ ಊರ? ಇದೇ ಊರಾಗ ಸುಮ್ಮನೆ. ಓಕೆ ನಾವು ಹುಬ್ಳಿಯಿಂದ ಬಂದಿದ್ದೀವಿ ಯೂಟ್ಯೂಬ್ ಚಾನಲಿಗೆ. ಓಕೆ ಚೆನ್ನಾಗಿತ್ತಲ್ಲ ಇಲ್ಲ? ಹಾಂ ಭಾಳ ಚೆನ್ನಾಗಿದೆ. ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟ್ ಟೈಮ್ ಬನ್ನಿ. ಹಾಂ ಓಕೆ ಶೋರ್. ನಮಸ್ಕಾರ. ನೋಡಿ ಹಾಯ್ ಎಲ್ಲ ಆಗೈತಿಲ್ಲ ನಮ್ದು. ಎಲ್ಲನೂ ಎಲ್ಲ ಸ್ಯಾಂಡಿನಿಲ್ಲ ಅದ ಭಾಳ ಹೊಟ್ಟೆ ಹಸಾಗೈತಿ. ಬೆಳಗ್ಗಿಂದ ಒಂದು ನನಿ ನೀರು ಕುಡಿದಿಲ್ಲ, ಏನು ಊಟ ಮಾಡಿಲ್ಲ. ಸೊ ಇಲ್ಲಿಂದ ಡೈರೆಕ್ಟ್ ನಾವು ನೋಡ್ಬೇಕು. ಫಸ್ಟ್ ಫ್ರೆಶ್ ಅಪ್ ಆಗಿ ಆಮೇಲೆ ಊಟ ಮಾಡ್ಬೇಕು ಸಿಗ್ತದೆ ಅಂತ ಸ್ಟೇಟ್ ಡೌನ್ ಆಗಿದೆ. ಸೀದಾ ನಮ್ಮ ರೂಮ್ ಸ್ಟೇ ಮಾಡಿದ್ದೆ ಎಲ್ಲ ಒಳಗೆ ಕಾರ್ನಾಗ ಆಲ್ರೆಡಿ ಹಾಕಿ ಬಂದಿದ್ವಿ. ಆ್ಯಂಡ್ ಕ್ಯಾಮ್ರಾ ಅಷ್ಟೇ ಐತಿ ಇಲ್ಲೇ. ಹೋಗೋದು ಹೊರಗೆಲ್ಲ ಟೆಂಟ್ ಐತಿ. ರೂಮ್ ನೋಡ್ಬೋದು. ಪೇಂಟಿಂಗ್ಸ್ ಐತಿ ಇಲ್ಲಿ. ಅಲ್ಲಿನ ಐರನ್ ಡ್ರೆಸ್ ಮತ್ತು ನನ್ನ ಡ್ರೆಸ್ ಫುಲ್ ಸಿಮಿಲರ್ ಐತಿ. ಯಾವ್ದು ಯಾವ ನಾರುಟೋ ಇಸ್ಕ ನಮ್ಗೆ ಗೋಜೋ ಸಾತೋರು ಅಂತ ನಾ ಅಂತೂ ನೋಡಂಗಿಲ್ಲ. ಯಾವಾಗ ಒಂದ್ಸ ಸುಕುನ ಹಂಡಿ ಎಲ್ಲ ಉಂಟಿವಿ. ಈಗ ನಾವೀಗ ಯಾಣಕ್ಕೆ ಹೊಂಟೇವೆ. ಯಾಣಕ್ಕೆ ಎಷ್ಟು ಕಿಲೋಮೀಟರ್ ಐತಿ ಇಲ್ಲಿಂದ? 43 ಕಿಲೋಮೀಟರ್ ಇದೆ. ಇಲ್ಲಿಂದ 43 ಕಿಲೋಮೀಟರ್ಸ್ ಯಾಣಕ್ಕೆ ಐತಿ. ಮೊನ್ನೆ ಚಾವಿ ಹಾಕ್ಬೇಕಾದ್ರೆ ಅವ್ರು ಹಾಕ್ತಾರೆ. ಓಕೆ ಏನಂತ ನಾವು ಮೊನ್ನೆ ಹೋಗಿದ್ದು ಫಸ್ಟ್ ಡೇ ಹೋಗಿದ್ವಿ ನಾವು. ಫಸ್ಟ್ ಡೇ ನಾವು ಹೋಗಿದ್ದು ಬೀಚ್ ಇದಕ್ಕೆ ಹೋಗಿದ್ದು ವಾಟರ್ ಸ್ಪೋರ್ಟ್ಸ್. ಓಕೆ ವಾಟರ್ ಸ್ಪೋರ್ಟ್ಸ್ ಹೋಗಿದ್ವಿ ನಾವು. ವಾಟರ್ ಸ್ಪೋರ್ಟ್ಸ್ ಹೋಗಿ ಬಂದಾಗ ಇಷ್ಟು ಟಯರ್ಡ್ ಆಗಿದ್ವಿ ನಾವು. ಇಷ್ಟು ಟಯರ್ಡ್ ಆಗಿದ್ವಿ. ಊಟ ಹುಡ್ಕಾಕ ನಮಗೆ ಕುಮಟಾಗ ಹೋಗ್ಬೇಕಾಗತ್ತೆ. ಎಷ್ಟು ಕಿಲೋಮೀಟರ್? ಒಂದು 20 ಕಿಲೋಮೀಟರ್ ನಾವು ಬರೀ ಊಟ ಮಾಡಕ್ಕೆ ಹೋಗಿದ್ವಿ. ಸೊ ಊಟ ಆದ್ಮೇಲೆ ನಾವು ಡೈರೆಕ್ಟ್ ನಾವು ಇಲ್ಲಿ ಬಂದು ಸೀದಾ ಡೈರೆಕ್ಟ್ ಮಕ್ಕೊಂಬಿಟ್ವಿ ನಾವು. ಅದಕ್ಕೆ ಒಂದು ಬ್ಲಾಗ್ ಎಂಡ್ ಮಾಡೋಕ್ಕಾಗಲಿಲ್ಲ. ಸೊ ಇಬ್ಬರು ಇದ್ದಾರೆ. फर्स्ट डे कैसा था बे? आए ज़रा फर्स्ट डे अच्छा था कि सेकेंड डे? फर्स्ट डे में क्या क्या हुआ? फर्स्ट डे बहुत अनएक्सपेक्टेड था. हम लोग कुछ प्लान किया नहीं था. लगता है वर्थ था वो. कितना 1000 रुपीज़ लिए था ना कुछ. 1000 रुपीज़ ಏನೇನಿತ್ತಲ್ಲೇ ಫಸ್ಟ್ ಬೋಟ್ ಡೀಪ್ ಸಿ ಡೈವಿಂಗ್ था. ಎಲ್ಲಕ್ಕಿಂತ ಮೊದಲು ಏನಂತಂದ್ರೆ ನಾವು ಗೋಕರ್ಣ ಹೋಗೋ ಪ್ಲ್ಯಾನ್ ಆಗಿತ್ತು. ಅಲ್ಲಿ ಕ್ಯಾನ್ಸಲ್ ಆಯ್ತು. ಯಾಕಂತ ನಮಗೆ ಶಿಪ್ನಾಗ ಕರ್ಕೊಂಡು ಹೋದ್ರು ಅವ್ರು. ಗೋಕರ್ಣಾಗ ಮುಟ್ಟಿದ್ವಿ. ಆಮ್ಯಾಗ ಮತ್ತು ಯಾವುದೋ ಬೀಚ್ ಹತ್ತಲ್ಲಿ ಮಿಡಲ್ಲ ಓಮ್ ಬೀಚ್ ಮತ್ತು ಅದು ಮೂನ್ ಬೀಚ್. ಹಾಂ ಹಾಫ್ ಮೂನ್ ಬೀಚ್. ಸೊ ಎಲ್ಲ ನೋಡಿದ್ವಿ. ಎಲ್ಲ ವೀಡಿಯೋನ ಹಾಕಿರ್ತೀನಿ ಅಂತ. ಸೊ ಯಾರು ಹಿಂಗೆ ವೆಕೇಷನಾಗ ಟೈಮ್ ಸಿಕ್ತು ಅಂದ್ರೆ 3-4 ಡೇಸ್ ಹಂಗೆ ಟೈಮ್ ಸಿಕ್ತು ಅಂತ ಪ್ಲೀಸ್ ವಿಸಿಟ್ ಮಾಡಿರಿ ಪ್ಲೇಸ್. ಏನು ಸ್ಯಾಂಡಿ ಶೋರ್ಸ್ ಅಂತ ಐತಿ. ಎಷ್ಟಿತ್ತು ಅಂತಾರಲಿ ಒಂದು ಪರ್ಸನ್ ಇವರು ಪ್ರೀ ಬುಕ್ಕಿಂಗ್ ಮಾಡ್ಬೇಕು ಎಲ್ಲಕ್ಕಿಂತ ಮನೇಲಿ. ಡಿಪೆಂಡ್ ಸೀಸನ್ ಮೇಲೆ ಡಿಪೆಂಡ್. ನಮಗೆ ಎಷ್ಟು ತೊಗೊಂಡಾರು? 1500 2000 ಪರ್ ಡೇ 2000 रुपीज़ ತೊಗೊಂಡಾರ. ಆ್ಯಂಡ್ ಸೊ ನಾವು ವ್ಲಾಗ್ ಏನು ಮಾಡಾಕತ್ತೀನಿ ಇಲ್ಲಿಗೆ. ಸೊ ಹೋಪ್ ಯು ಗೈಸ್ ಎಂಜಾಯ್ ದಿಸ್ ವಿಡಿಯೋ. ಪ್ಲೀಸ್ ನಾಟ್ ಫರ್ಗೆಟ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಹೊಸ ವ್ಲಾಗ್ನಾಗ ಸಿಗ್ತೀನಿ ಅಂತ. ಆ್ಯಕ್ಚುಲಿ ಫಸ್ಟ್ ವ್ಲಾಗ್ ಈಗ ಇಲ್ಲೇ ಎಂಡ್ ಮಾಡ್ತೀನಿ. ಆ್ಯಂಡ್ ಸೆಕೆಂಡ್ ವ್ಲಾಗ್
ಸೆಕೆಂಡ್ ಬ್ಲಾಗು ಚಾಲೂ ಮಾಡ್ತೀನಿ ಅಂತ. ಸೆಕೆಂಡ್ ಬ್ಲಾಗ್ ನಾನು ಇವತ್ತು ನಿನ್ನೆ ಚಾಲೂ ಮಾಡೀನಿ. ಸೆಕೆಂಡ್ ಬ್ಲಾಗ್ ನಾನು ಎಡ ಕೆಲ್ಸಿಗೆ ಹೋಗಿ ಎಂಡ್ ಮಾಡ್ತೀನಿ. ಈ ಡ್ರೆಸ್ನ ಬರೀ ನಿನ್ನೆ ವೀಡಿಯೋ ಶೂಟ್ ಮಾಡಕ್ಕಂತಂದು ಈ ಡ್ರೆಸ್ ಹಾಕ್ಕೊಂಡೇನಿ. ಈಗ ಆ್ಯಕ್ಚುಲಿ ಒಂದು ಒಳಗೆ ಇನ್ನೊಂದು ಡ್ರೆಸ್ ಐತಿ ವೈಟ್ ಕಲರ್. ನೋಡ್ರಿ ಕ್ರ್ಯಾಬ್ ಬಿಡ್ದಾನೆ ಸ್ಯಾಂಡಿ. ಇಂಥ ಕೆಲಸ ಮಾತ್ರ ಭಾರಿ ಚಲೋ ಮಾಡ್ತಾನೆ. ಒಂದೇ ಸತ್ತಲ್ಲದ. ಓಕೆ, ಸೊ ಯಾರು ಇಲ್ಲಿ ತನಕ ಬ್ಲಾಗ್ ನೋಡಿರಲ್ಲ ಪ್ಲೀಸ್ ಜಲ್ದಿ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ. ಇನ್ಸ್ಟಾಗ್ರಾಮ್ನಾಗ ಯಾರು ಫಾಲೋ ಮಾಡಿಲ್ಲ, ಡಿಸ್ಕ್ರಿಪ್ಷನ್ನಾಗ ಲಿಂಕ್ ಇರ್ತೈತಿ, ಹೋಗಿ ಬಡ ಇನ್ಸ್ಟಾಗ್ರಾಮ್ನಾಗ ಫಾಲೋ ಮಾಡಿರಿ. ಯಾಕಂತಂದರೆ ಎಲ್ಲ ಪೋಸ್ಟ್ ಆಯ್ತು, ವೀಡಿಯೋ ಆಯ್ತು, ರೀಲ್ಸ್ ಆಯ್ತು, ಎಲ್ಲ ಇನ್ಸ್ಟಾಗ್ರಾಮ್ನಾಗ ಅಪ್ಡೇಟ್ಸ್ ಕೊಡ್ತಿರ್ತೀನಿ. ಭಾಳ ಶಕ್ಯ ಆಗತ್ತೆ ಎಲ್ಲಕಂದ್ರೆ ಮೊದಲು ಟೈಮ್ ಆಗೈತಿ 12 ಗಂಟೆ 11:30 ಸಮಥಿಂಗ್ ಆಗಿರ್ಬೇಕು. ಈಗ ನಂಗೆ ಎಲ್ಲಕಂದ್ರೆ ಈಗ ಎಣ ಕೆಲ್ಸಿಗೆ ಹೊಂಟಿವಲ್ಲ ನಾವು, ಅಲ್ಲೇ ಟ್ರೆಕಿಂಗ್ ಮಾಡೋಕ್ಕೆ ಭಾಳ ತಾಕತ್ ಬೇಕು ಕರೆ ಹೇಳ್ಬೇಕಂತಂದ್ರೆ. ನನಗೂ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ನಾನು ಇನ್ನೂ ಮಟ್ಟ ಹೋಗಿಲ್ಲ, ಅಲ್ಲಿ ವಿಸಿಟ್ ಮಾಡಿಲ್ಲ ನಾನು. ಮಾತ್ರ ನಿನ್ನೆ ರಾತ್ರಿ ಅಂತ ನಾನು ಪೂರ ಇಲ್ಲಿ ನಾನು ಅಲ್ಲೇ ಇಲ್ಲೇ ಮಕ್ಕೊಂಡಿವಿ. ಫುಲ್ ಮಸ್ತ್ ಕಂಫರ್ಟ್ ಐತೆ ಗೊತ್ತೆ ನೋಡ್ರಿ. ಇಲ್ಲಿ ಬಾಜುಕ್ ಬೀಚ್ ಏನು ಮಜಾ ಗುರ್ತು. ಇಲ್ಲೇ ಬಾಜುಕ್ ಬೀಚ್ ಐತಿ, ಇಲ್ಲೇ ರೆಸಾರ್ಟ್ ಐತಿ. ಬೆಸ್ಟ್ ಐತಿ ಗೈಸ್, ಬೆಸ್ಟ್ ಐತಿ ಕರೆ ಹೇಳ್ಬೇಕಾದ್ರೆ. ಭಾರಿ ಮಜಾ ಬಂತ. ಸೊ ಇವ್ರು ನಮ್ಗೆ ಗೈಡ್ ಮಾಡ್ಯಾರ. ಹೋಗಿ ಬರ್ತೀನಿ ಅಂಕಲ್. ಥ್ಯಾಂಕ್ ಯು ಅಂಕಲ್. ಭಾರಿ ಬೆಸ್ಟ್ ಇದೆ ರೆಸಾರ್ಟ್. ನಾವು ಎಲ್ಲ ದಾಂಡೇಲಿ ಎಲ್ಲ ಟ್ರೈ ಮಾಡಿದ್ದೀವಿ, ಆದರೆ ಇದು ಭಾರಿ ಬೆಸ್ಟ್ ಐತಿ. ಸೊ ನಿಮ್ಗೆ ಹೆಂಗೆ ಅನ್ಸೋದು ಅಂಕಲ್ ಇಲ್ಲಿದ್ದು? ನಾವು ಇಲ್ಲೇ ಕಾಮನ್ ಅಲ್ಲ ನಮಗೆ. ಅಲ್ಲ ಎಕ್ಸ್ಪೀರಿಯನ್ಸ್ ಹೆಂಗೈತೆ ನಿಮ್ದು? ಚೆನ್ನಾಗಿತ್ತು. ಆ್ಯಂಡ್ ನಿಮ್ದು ಓನರ್ ಬೆಂಗಳೂರಿನಾಗ ಇರ್ತಾರೋ. ನಿಮ್ದು ಯಾವ ಸೀಸನ್ ಎಲ್ಲಕ್ಕಿಂತ ಚಲೋ ಇರೋದು? ನಮ್ದು ಅಕ್ಟೋಬರಿಂದ ಫೆಬ್ರವರಿ ತನಕ ಒಳ್ಳೆ ಇರ್ತದೆ. ಸೀಸನ್ ಒಳ್ಳೆ ಇರ್ತದೆ, ಕ್ಲೈಮೇಟ್ ಒಳ್ಳೆ ಇರ್ತದೆ. ಆಗಸ್ಟ್ ಅಲ್ಲಿ ಪೂರ ಒಂದು ವರ್ಷ ಪೂರ ಓಪನ್ ಇರ್ತೈತಿ, ಯಾವಾಗಾರ ಬರ್ಬೋದು. ಯಾವಾಗ ಕ್ಲೋಸ್ ಯಾವಾಗಿರುತ್ತೆ? ಕ್ಲೋಸ್ ಇಲ್ಲ, ಮಳೆಗಾಲದಲ್ಲಿ ರೂಮ್ ಮಾತ್ರ ಇರುತ್ತೆ, ಟೆಂಟ್ ಕ್ಯಾಂಪಿಂಗ್ ಇರಲ್ಲ. ಹಾಂ ಬೆಸ್ಟ್ ಐತೆ, ಭಾರಿ ಮಸ್ತ್ ಐತೆ ಅಂಕಲ್, ಭಾರಿ ಮಸ್ತ್ ಐತೆ. ಎಲ್ಲ ಗೂಗಲ್ ರಿವ್ಯೂ ಹಾಕಿ ಆಯ್ತಾ? ಹಾಂ ಎಲ್ಲ ಎಕ್ಸ್ಪೀರಿಯನ್ಸ್ ಹಾಕಿ, ಫೋಟೋಸು. ಸೊ ಯಾರು ಬಂದ್ರೆ ಅಂತಂದರೆ ಯಾರೋ ಒಂದು 2-3 ಡೇಸ್ ವೆಕೇಶನ್ ಅಂತ ಹೇಳಿದಲ್ಲ ನಾನು, ಪ್ಲೀಸ್ ಎಲ್ಲರೂ ಇಲ್ಲೇ ಆರಾಮ್ಸೆ ಫ್ರೀ ಮಾಡ್ಕೊರಿ. ಒಂದು 2-3 ಡೇಸ್ ಟೈಮ್ ತೊಗೋರಿ, ಆರಾಮ್ಸೆ ಬರ್ರಿ. ಸ್ಯಾಂಡಿ ಶೋರ್ಸ್ ಅಂತ ಐತಿ, ಇನ್ಸ್ಟಾಗ್ರಾಮ್ನಾಗ ಇವ್ರದ್ದು ಸಪ್ರೇಟ್ ಪೇಜ್ ಐತಿ, ಮತ್ತು ಗೂಗಲ್ನಾಗ ಸಿಗುತ್ತೆ ನಿಮ್ಗೆ. ಆಲ್ಮೋಸ್ಟ್ ಎಷ್ಟು ಪೀಸ್ ಐತೆ ಗುರ್ತು, ಏನು ಪ್ರಾಬ್ಲಮ್ ಇಲ್ಲ, ಏನಿಲ್ಲ ನೋಡ್ರಿ. ಇಲ್ಲಿ ಬೀಚ್ ಐತಿ, ಆಮೇಲೆ ಇಲ್ಲೇ ಬಾಜುಕ ಕ್ಯಾಫೆ ಐತಿ, ಇಲ್ಲೇ ಎಲ್ಲ ಫೆಸಿಲಿಟೀಸ್ ಐತಿ ತಿನ್ನಾಕ. ಆ್ಯಂಡ್ ಎಸ್, ಸೊ ಬೀಚ್ ಎಲ್ಲ ನೋಡಿರಿ ನೀವು. ಹೋಗಿ ಬರ್ತೀನಿ ಅಂಕಲ್ನ. ಥ್ಯಾಂಕ್ ಯು ಸೋ ಮಚ್. ಓಕೆ ಬಾಯ್.